ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶೃಂಗೇರಿಗೆ ಹೊರಟಿದ್ದೀವಿ. ಇದು ನನ್ನ ಮಗಳ ಫಸ್ಟ್ ಲಾಂಗ್ ಜರ್ನಿ ಆಗಿರುತ್ತೆ. ಜರ್ನಿನ ಸ್ಟಾರ್ಟ್ ಮಾಡಿದ್ದು ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕಲ್ಲಿ ಇಳಿದು ಮೆಜೆಸ್ಟಿಕಲ್ ಬಸ್ಸು 10:30 ಅಲ್ಲಿಗೆ ಹೋಗಿ ಕ್ಯಾಚ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಶೃಂಗೇರಿನ ರೀಚ್ ಆದ್ವಿ. ಅಲ್ಲಿಂದ ದರ್ಶನಕ್ಕೆ ಹೋದ್ವಿ. ಫ್ರೆಶಪ್ ಆಗಿ ದರ್ಶನಕ್ಕೆ ಹೋದ್ವಿ. ಅಕ್ಷರಾಭ್ಯಾಸ 7:30 ಸ್ಟಾರ್ಟು ಅಂತ ಹೇಳಿದ್ರು. ಅದಕ್ಕೆಲ್ಲ ಟಿಕೆಟ್ ತೊಗೊಂಡು ಇನ್ನೂ ತುಂಬ ಟೈಮ್ ಇದೆಯಲ್ಲ ಅಂದ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಮಾಡಿದ್ಮೇಲೆ ಅಲ್ಲಿಗಳಲ್ಲಿ ಮೀನುಗಳಿರುತ್ತಲ್ಲ, ಆ ಮೀನುಗಳನ್ನೆಲ್ಲ ನೋಡ್ಕೊಂಡು ಬರೋಣ, ಅದಕ್ಕೆ ಸ್ವಲ್ಪ ಊಟ ಎಲ್ಲ ಹಾಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಪೀಸ್ ವೆದರಲ್ಲಿ ತುಂಬ ಚೆನ್ನಾಗಿತ್ತು. ಈ ಸಮ್ಮರಿಗಂತೂ ಆ ಬೆಳಗಿನ ಜಾವದ ಪೀಸ್ ವೆದರು ತುಂಬ ಸಖತ್ತಾಗಿತ್ತು. ಅದಕ್ಕೆ ಅಲ್ಲೆಲ್ಲ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊಂದು ಜನ ಬಂದಿದ್ದರು ಅಲ್ಲೆಲ್ಲ ಊಟ ಹಾಕೋಕ್ಕೆ, ಫಿಶ್ಗಳನ್ನ ನೋಡೋಕ್ಕೆ ಅಂತಲೇ. ಅದಾದಮೇಲೆ 7:30 ಆಯಿತು. ಎಲ್ಲರೂ ಅಕ್ಷರಾಭ್ಯಾಸಕ್ಕೆ ಕರೆದ್ರು. ಎಲ್ಲರೂ ಸಾಲಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ನಾವು ಮಾಡಬೇಕಂತ ಹೇಳಿದ್ರು. ಅದಕ್ಕೆ ಅವರು ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಅರ್ಶಿನದ ಕೊಂಬು ಕೊಟ್ಟಿದ್ದರು. ಇನ್ನೂ ಒಂದು ಸ್ಲೇಟು ಚಾಪೀಸ್ ಕೊಟ್ಟಿದ್ದರು. ಆ ಸ್ಲೇಟು ಚಾಪೀಸು ಮತ್ತು ಅಕ್ಕಿ ಅರ್ಶಿನದ ಕೊಂಬು ಕೊಟ್ಟಿದ್ದರು. ಆ ತಟ್ಟೆಯಲ್ಲಿ ಫಸ್ಟು ಅವರು ಏನು ಹೇಳ್ತಾರೆ ಅದನ್ನು ಬರೀರಿ ಅಂತ ಹೇಳಿದ್ರು. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯೇ ನಮಃ, ಶ್ರೀ ಶಾರದಾಂಬೆ ನಮಃ, ಶ್ರೀ ಸರಸ್ವತಿಯೇ ನಮಃ ಅಂತ ಬರೀರಿ. ಅದಾದಮೇಲೆ ಮಗು ಹೆಸರು ಹೇಳಿ ನಕ್ಷತ್ರ ಮತ್ತು ರಾಶಿ ಹೇಳಿಕೊಂಡು ಬರೀರಿ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಎಲ್ಲರೂ ಫಾಲೋ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅರ್ಶಿನದ ಕೊಂಬು ಅಕ್ಕಿಲಿ ಬರೆದಾದ್ಮೇಲೆ ಅ ಇ ಇನ ಮತ್ತು ಚಾಪೀಸ್ ಬೋರ್ಡಲ್ಲೂ ಬರೀರಿ ಅಂತ ಹೇಳಿದ್ರು. ನನ್ನ ಮಗಳಂತೂ ಇಟ್ಕೊಂಡು ಆಟ ಆಡಿದ್ದು ನಮಗೆ ಬರೆಯೋಕ್ಕೆ ಕೊಡ್ತಾ ಇರಲಿಲ್ಲ. ಅವಳೇ ಬರಿಬೇಕು ಅಂತ ಹಠ ಮಾಡ್ತಾಯಿದ್ಲು. ಈ ಥರ ತುಂಬ ಜನ ಅಳ್ತಾಯಿದ್ರಲ್ಲಿ ಬಂದಿದ್ದ ಮಕ್ಕಳಲ್ಲಿ ಎಷ್ಟೊಂದು ಜನ ಅಳ್ಕೊಂಡೇ ಕೂತ್ಕೊಂಡಿದ್ರು. ಸರಿಯಾಗಿ ಇದೇ ಮಾಡೋಕ್ಕೆ ಬಿಡಲಿಲ್ಲ. ಕೆಲವು ಮಕ್ಕಳು ಹಾಗೆ ಅಲ್ವಾ, ಹಠ ಮಾಡೋದು ಜಾಸ್ತಿ. ಒಂದ್ರ ಮಕ್ಕಳು ಇದ್ದಂಗೆ ಇನ್ನೊಬ್ರು ಮಕ್ಕಳು ಇರಲ್ಲ. ಅದಕ್ಕೆ ಅಲ್ಲಿ ಬರೆಸ್ತಾಯಿದ್ರೆ ಅಳ್ತಾಯಿದ್ಲು, ನನಗೆ ಕೊಡು ಅಂತ ಅಳ್ತಾ ಇದ್ಲು. ಆಮೇಲೆ ಹಂಗೆ ಸಮಾಧಾನ ಮಾಡಿ ಬರೆಸ್ತಾ ಇದ್ವಿ ಅವ್ರು ಹೇಳಿದ ಪ್ರಕಾರನೇ. ಆಮೇಲೆ ಇದೆಲ್ಲ ಪೂಜೆ ಎಲ್ಲ ಆಗೋದಕ್ಕೆ ಒಂದು 15-20 ಮಿನಿಟ್ಸ್ ತೊಗೊಂತು. ಎಲ್ಲರೂ ಆಮೇಲೆ ಸಾಲಾಗಿ ಬಂದು ಅಕ್ಕಿನೂ ಮತ್ತು ಅರ್ಶಿನದ ಕೊಂಬನ್ನ ಕೊಡಿ, ಚಾಪೀಸು ಮತ್ತು ಬೋರ್ಡನ್ನ ನೀವೇ ತೊಗೊಂಡೋಗಿ ಅಂತ ಅದನ್ನು ನಮಗೆ ಕೊಟ್ಟು ಅಕ್ಷತೆನೂ ಅರ್ಶಿನದ ಕೊಂಬನ್ನು ಅವ್ರು ಈಸ್ಕೊಂಡು ಪಾಪುಗೆ ಆಶೀರ್ವಾದ ಮಾಡಿ ಕೊಟ್ಟರು. ಮತ್ತು ಅಲ್ಲಿ ಆಚೆ ಬಂದಮೇಲೆ ಕೆಲವು ಮಕ್ಕಳುಗಳು ತಾಯಂದಿರು ಅವರು ಬುಕ್ಕು ಸ್ಲೇಟು ಎಲ್ಲ ತಂದಿದ್ರು. ಮತ್ತು ಚಾಕ್ಲೇಟ್ಸು ಎಲ್ಲ ಬೇರೆ ಮಕ್ಳಿಗೆ ಹಂಚೋಣ ಅಂತ ತಂದಿದ್ರು. ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರಿಂದ ನಮಗೆ ಗೊತ್ತಿರಲಿಲ್ಲ ಹಾಗೆಲ್ಲ ತೊಗೊಂಡೋಗ್ಬೇಕು ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲೂ ಕೆಲವು ಮಕ್ಳಿಗೆ ಹಂಚ್ತಾಯಿದ್ರು. ನೋಡಿ, ಅಲ್ಲಿ ಬರೆಯೋದಕ್ಕೆ ಅವಳು ಬಿಡ್ತಾನೇ ಇಲ್ಲ. ಅವಳು ಬರೆಯೋದಕ್ಕೆ ಅವಳೇ ಬರಿಬೇಕು, ನಾನೊಬ್ಳಿಗೆ ಕೊಡು, ನಿನ್ನ ಕೈ ಹಿಡ್ಕೋಬೇಡ, ನಾನೇ ಬರಿತೀನಿ ಅಂತ ಆಟ ಮಾಡ್ತಾನೇ ಇದ್ಲು ತುಂಬ. ಹಂಗೋ ಹಿಂಗೋ ಸಮಾಧಾನ ಮಾಡಿ ಕೆಲವು ಮಕ್ಕಳು ಅಲ್ಲೇ ಅಕ್ಕಿನೆಲ್ಲ ಚೆಲ್ಕೊಂಡು ಅವರು ಇದ್ದಿದ್ದು ಹಠ ಮಾಡ್ತಾಯಿದ್ರು. ನನ್ನ ಮಗಳು ಸ್ವಲ್ಪ ಕಡಿಮೆ ಜಾಸ್ತಿ ಅಂದರೆ ಬೇರೆ ಮಕ್ಕಳು ಇದ್ದಿದ್ದು ಜಾಸ್ತಿ ಹಠ ಮಾಡ್ತಾಯಿದ್ರು ಅಲ್ಲಿ. ಅದನ್ನೆಲ್ಲ ನೋಡಿ ಅಪ್ಪ, ಈ ಮಕ್ಕಳು ಸವೇಸನ ಆಚೆ ಕರ್ಕೊಂಡೋದ್ರೆ ಈ ಸೆಕೆಲಿ ಇನ್ನೂ ಹಿಂಸೆ ಪಟ್ಟು ಅಳಕ್ಕೆ ಜಾಸ್ತಿ ಇದು ಮಾಡ್ತಾಯಿದ್ರು. ಆಮೇಲೆ ನನ್ನ ಹಸ್ಬೆಂಡನ್ನೇ ಅವರೇ ಬರಿತೀನಿ ಬಿಡು ಪಾಪು, ಏನು ಬೇಡ ಅಂದ್ಬಿಟ್ಟು ಅವ್ರ ಕೈ ನನಗೆ ಅಲ್ಲಿಟ್ಟು ಬರೆಸ್ತಾ ಇದ್ವಿ. ಇದಾಗಿತ್ತು ನಮ್ಮ ಶಾರದಾಂಬೆ ದೇವಸ್ಥಾನದ ಪುಟ್ಟ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.